ಉಪನ್ಯಾಸಕರನ್ನ ಮತ್ತೊಮ್ಮೆ ಸ್ವಾಗತಿಸಿದ ಇದೀಗ ಶ್ರೀಕಾಂತ್ ಶೆಟ್ಟಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಯಾವ ತಾಯಿಯ ಪದತಲವನ್ನು ಪ್ರತಿನಿತ್ಯ ರತ್ನಾಕರ ಮಹಾಸಾಗರ ತೊಳಿತಾ ಇದ್ದಾನೋ, ಯಾವ ಮಹಾತಾಯಿ ಆ ಹಿಮಾಲಯ ಹಿಮಪರ್ವತವನ್ನು ತನ್ನ ಕಿರೀಟವಾಗಿ ಧರಿಸಿದ್ದಾಳೋ, ಬ್ರಹ್ಮ ರಾಜರ್ಷಿಗಳು ರತ್ನಾಢ್ಯಗಳಾಗಿ ಅವಳ ಮೈ ಮೇಲೆ ಶೋಭಿಸ್ತಾ ಇದ್ದಾರೋ ಅಂತ ಮಹಾತಾಯಿ ಭಾರತಿಗೆ ಭಕ್ತಿಪೂರ್ಣವಾದ ನಮನವನ್ನು ಮಾಡ್ತಾ ಒಂದು ಐತಿಹಾಸಿಕ ಅಮೃತ ಕ್ಷಣಗಳಿಗೆ ಸಾಕ್ಷಿಯಾಗಿರುವಂಥ ಬಂಟ್ವಾಳದ ಎಲ್ಲ ಪುರಜನರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಕಯ್ಯಾರ ಕಿಂಜಣ್ಣರಿಯವರು ಒಂದು ಕಡೆ ಹೇಳ್ತಾರೆ, ಸೂರ್ಯ ಚಂದ್ರರಿಗಿಲ್ಲಿ ಪ್ರಭೆಯಿನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು, ಮೇಘ ಮಂಡಲವೇರಿ ವಿಜಯ ವೀರಧ್ವಜವು ಸ್ವಾತಂತ್ರ್ಯ ಸಂಭ್ರಮದಿ ಸಂಚರಿಸಿತು ಅಂತ. ಆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಇಡೀ ದೇಶ ಸಂಚರಿಸಿ ಇವತ್ತಿಗೆ ಸಂಭ್ರಮಿಸಿ 75 ವರ್ಷಗಳು ಪೂರ್ತಿಯಾಗಿವೆ. ಒಬ್ಬರು ಚಿಂತಕರು ಹೇಳ್ತಾರೆ, ಭಾರತದ ಆ ರಾಷ್ಟ್ರಧ್ವಜ ಹಾರಾಡ್ತಾ ಇರುವಂಥದ್ದು ಗಾಳಿಯಿಂದ ಅಂತ ನೀವು ಭಾವಿಸಬೇಡಿ. ಯಾರು ಈ ಮಣ್ಣಿನ ಅಖಂಡತೆಗಾಗಿ, ಯಾರು ಈ ಮಣ್ಣಿನ ಸಾರ್ವಭೌಮತೆಗಾಗಿ, ಯಾರು ಈ ಸಮಾಜದ ಸುದೃಢತೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ರೋ ಅವರು ಕೊನೆಗೆ ಚೆಲ್ಲಿದಂಥ ಆ ನಿಟ್ಟುಸಿರಿನಿಂದಾಗಿ ಆ ಭಾರತದ ರಾಷ್ಟ್ರಧ್ವಜ ದಿನನಿತ್ಯ ಹಾರಾಡ್ತಾ ಇದೆ ಅಂತ ಹೇಳ್ತಾರೆ. ದೇಶದ ಗಡಿಯಲ್ಲಿ ಪ್ರತಿನಿತ್ಯ ನಮಗಾಗಿ ತಮ್ಮ ನಿದ್ದೆಯನ್ನು ಸುಟ್ಟುಕೊಂಡು ಕಾವಲು ಕಾಯುವಂಥ ಆ ಸೈನಿಕರಿರ್ಬೋದು, ದೇಶದ ಒಳಭಾಗದಲ್ಲಿ ನಮ್ಮ ಸುವ್ಯವಸ್ಥೆಗಾಗಿ ಹೋರಾಟ ಮಾಡುವಂಥ ಪೊಲೀಸರಿರ್ಬೋದು, ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಈ ಭಾರತದ ಇವತ್ತಿನ ಈ ಭವ್ಯ ಸ್ವಾತಂತ್ರ್ಯಕ್ಕೆ ಕಾರಣರು. ಕರಾವಳಿಯಲ್ಲಿ ಒಂದು ಅದ್ಭುತವಾದಂಥ ಹೋರಾಟ ನಡೆಯಿತು. ನಮ್ಮಲ್ಲಿ ಅನೇಕ ಜನ ಹೇಳೋದಿದೆ, ಮರಾಠರ ಬಗ್ಗೆ, ಸಿಖ್ಖರ ಬಗ್ಗೆ, ಇನ್ನೆಲ್ಲೋ ರಾಜಸ್ಥಾನದ ರಜಪೂತರ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಮ್ಮ ಊರಿನಲ್ಲಿ ಅಂತ ವೀರರು ಯಾರು ಹುಟ್ಟೇ ಇಲ್ವಾ, ನಮ್ಮ ಊರಿನಲ್ಲಿ ಹೋರಾಟನೇ ನಡೆಯಲಿಲ್ವಾ? 1555 ಇಡೀ ದೇಶದ ಭೂಪಟದಲ್ಲಿ ಅಲ್ಲಲ್ಲಿ ಪೋರ್ಚುಗೀಸರ ನೌಕೆಗಳು ಬಂದು ನಿಂತುಕೊಳ್ತಾವೆ. ದಿಯು ದಮನ್ ದ್ವೀಪವನ್ನು ಗೋವಾದಲ್ಲಿ ಪೋರ್ಚುಗೀಸರು ದಿಯು ದಮನ್ ದ್ವೀಪವನ್ನು ಕಸಿದುಕೊಂಡ್ರು. ಗುಜರಾತ್ನಲ್ಲಿ ಎಲ್ಲ ಕಡೆಗಳಲ್ಲಿ ಪೋರ್ಚುಗೀಸರು ತಮ್ಮ ತಮ್ಮ ಕೇಂದ್ರಗಳನ್ನು ಸ್ಥಾಪಿಸಿಕೊಳ್ತಾ ಇರಬೇಕಿದ್ರೆ, ಗೋವಾದ ಐತಿಹಾಸಿಕವಾಗಿರುವಂಥ ಕಪಾಲೀಶ್ವರ ದೇವಸ್ಥಾನ ನಾಶ ಆಯಿತು, ಅಲ್ಲೊಂದು ಚರ್ಚ್ ತಲೆ ಎತ್ತತ್ತೆ. ನಮ್ಮ ಧರ್ಮ ಸಂಸ್ಕೃತಿಗಳು ಅಪಾಯದಲ್ಲಿರಬೇಕಿದ್ರೆ, ಅವರ ಅತ್ಯಾಧುನಿಕ ಕೋವಿಯ ಮುಂದೆ ಭಾರತದ ಕ್ಷಾತ್ರ ತೇಜಸ್ಸು ತನ್ನ ಆ ಶಕ್ತಿಯನ್ನು ಕಳೆದುಕೊಂಡಿದ್ದಂಥ ಸಂದರ್ಭದಲ್ಲಿ ಪೋರ್ಚುಗೀಸರ ಒಬ್ಬ ಬಂದು ಹೇಳ್ತಾನೆ, ಎಲ್ಲ ಕೋಟೆಗಳು ನಮ್ಮ ವಶ ಆಗಿವೆ, ಮಂಗಳೂರಿನ ಬಂದರು ಒಂದನ್ನು ಬಿಟ್ಟು ಮತ್ತೆಲ್ಲ ನಮ್ಮ ಕೈವಶ ಆಯಿತು. ಮಂಗಳೂರಿನಲ್ಲಿ ನಮ್ಮ ಪ್ರಾಬಲ್ಯ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲಿ 14 ಕಿಲೋಮೀಟರ್ ದೂರದಲ್ಲಿ ಉಳ್ಳಾಲ ಅನ್ನುವಂಥ ಪ್ರದೇಶ ಇದೆ, ಅಲ್ಲೊಬ್ಬಳು ರಾಣಿ ಇದ್ದಾಳೆ, ಅವಳ ಸಾಹಸ ಪರಾಕ್ರಮದ ಮುಂದೆ ನಮ್ಮ ಆಟ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಗೋವಾದಿಂದ ಒಂದು ತಂಡವನ್ನು ಕರೆಸಿದರು. ಮಂಗಳೂರಿನ ಬಂದರನ್ನು ವಶಪಡಿಸ್ಕೊಳ್ಳೋದಕ್ಕೆ ಬರ್ತಾರೆ ಅವರು. ಮಂಗಳೂರಿನ ಬಂದರನ್ನು ವಶಪಡಿಸ್ಕೊಳ್ಳೋದಕ್ಕೆ ಬಂದಂಥ ಗೋವಾದಿಂದ ಬಂದಂಥ ಪೋರ್ಚುಗೀಸ್ ಸೈನಿಕರು 2 ತಿಂಗಳಾದರೂ ಕೂಡ ವಾಪಸ್ ಹೊರಟೋಗ್ಲಿಲ್ಲ. ಎಲ್ಲಿ ಹೋದ್ರು ಏನಾದ್ರು ಅಂತ ಗೊತ್ತಿಲ್ಲ. ಮನೆಯವರಿಗೆ ಕಳಿಸೋಣ ಅಂದ್ರೆ ಅವರ ಕುರುಹು ಕೂಡ ಇಲ್ಲ. ಮತ್ತೊಂದು ತಂಡವನ್ನು ಕಳಿಸ್ತಾರೆ. ಅಡ್ಮಿರಲ್ ಡೋಮ್ ಆಲ್ವಾರೋ ಡಿಸಿಲ್ವಿರಾ ಅನ್ನುವಂಥ ಹೆಸರಿನಲ್ಲಿ ಒಬ್ಬ ದೊಡ್ಡ ಯೋಧನ ನೇತೃತ್ವದಲ್ಲಿ ಒಂದು ದೊಡ್ಡ ಪಡೆ ಬಂತು. ಅವರು 5-6 ತಿಂಗಳುಗಳನ್ನು ಬಿಟ್ಟು ಮತ್ತೆ ಗೋವಾಕ್ಕೆ ವಾಪಸ್ ಹೋಗ್ತಾರೆ. ಜಲಮಾರ್ಗದಲ್ಲಿ ಬಂದಂತ ಪೋರ್ಚುಗೀಸರು ನೆಲಮಾರ್ಗದಲ್ಲಿ ಕುಂಟುತ್ತಾ ತೆವಳುತ್ತಾ ಹೋಗಿ ಹೇಳ್ತಾರೆ, ಆ ರಾಣಿಯ ಸುದ್ದಿಗೆ ನಾವು ಹೋದ್ರೆ ನಾವು ಬದುಕಿ ಉಳಿಯೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಸಿಲ್ವಿರಾನ ಮುಖದ ಪರಿಚಯವೇ ಅಲ್ಲಿ ಅವರಿಗೆ ಆಗೋದಿಲ್ಲ, ಎಲ್ಲ ಸುಟ್ಟು ಹೋಗಿದ್ದಾನೆ. ತೆಂಗಿನ ಸೋಗೆಯನ್ನೇ ಆಯುಧವನ್ನಾಗಿ ಬಳಸಿಕೊಂಡು ಅವರು ನಮ್ಮ ಎಲ್ಲ ಹಡಗುಗಳನ್ನು ಸುಟ್ಟು ಹಾಕಿದ್ರು. ನಾವು ಹೇಗೋ ಕುಂಟುತ್ತಾ ತೆವಳುತ್ತಾ ಓಡ್ ಬಂದಿದ್ದೀವಿ, ಅಲ್ಲಿಗೆ ಹೋಗೋದು ಬೇಡ. ಜಾನ್ ಪಿಕ್ಸಿಟೋ ಗೋವಾದ ಬೀದಿಗಳಲ್ಲಿ ಬಹಳ ಪರಾಕ್ರಮದ ಕಥೆಯನ್ನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಂಥ ಮತ್ತೊಬ್ಬ ಸೇನಾ ನಾಯಕನನ್ನು ಪೋರ್ಚುಗೀಸರು ಮತ್ತೆ ಕಳಿಸ್ತಾರೆ. ಅವನ ನೇತೃತ್ವದಲ್ಲಿ ಬರಬೇಕಿದ್ರೆ ಮಂಗಳೂರನ್ನು ವಶಪಡಿಸ್ಕೊಳ್ತಾನೆ ಪಿಕ್ಸಿಟೋ. ಇನ್ನೇನು ಉಳ್ಳಾಲಕ್ಕೆ ದಾಳಿಯನ್ನು ಮಾಡಬೇಕು. ಉಳ್ಳಾಲದ ಕೋಟೆ ಖಾಲಿಯಾಗಿದೆ.
ಅವನು ಯೋಚನೆ ಮಾಡ್ತಾನೆ, ಉಳ್ಳಾಲದ ರಾಣಿ ಹಬ್ಬಕ್ಕ ಹೆದರಿ ಓಡಿ ಹೋಗಿದ್ದಾಳೆ, ಇಡೀ ಪೇಟೆ ಖಾಲಿ ಬಿದ್ದಿದೆ ಅಂತ ಅಂದ್ಕೊಂಡ. ರಾತ್ರಿಯ ಹೊತ್ತಿನಲ್ಲಿ ಸಂಭ್ರಮಾಚರಣೆಯಲ್ಲಿ ಇರಬೇಕಿದ್ರೆ ಏಕಕಾಲದಲ್ಲಿ ಸೋಮನಾಥೇಶ್ವರ ದೇವಾಲಯದಿಂದ ಹೊರಟಂತ ಬೃಹತ್ ದಂಡು ಪೋರ್ಚುಗೀಸರನ್ನು ಅಟ್ಟಾಡಿಸಿ ಹೊಡೆದು ರುಂಡ ಮುಂಡಗಳನ್ನು ಚೆಂಡಾಡ್ತಾ, ಅಡಿಗೆ ಹತ್ತರಂತೆ ರುಂಡವನ್ನ ಚೆಂಡಾಡ್ತಾ ಆ ಜಾನ್ ಪೆಕ್ಸಿಡನನ್ನ ಅಲ್ಲಿ ಕಡಿದು ಚೆಲ್ಲುತ್ತಾರೆ. ಉಳ್ಳಾಲದ ಪರಾಕ್ರಮ ಏನು ಅನ್ನುವಂಥದ್ದು ಪೋರ್ಚುಗೀಸರಿಗೆ ಮತ್ತೊಮ್ಮೆ ಮನದಟ್ಟು ಮಾಡ್ತಾರೆ. ಅವ್ರು ಹೇಳ್ತಾರೆ, ಮೊಗವೀರರೇ, ಮಾಪಿಳ್ಳೆಗಳೇ, ಇಲ್ಲಿರುವಂತ ಎಲ್ಲ ಜಾತಿಯವರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ, ಇನ್ನೂ ಕೂಡ ನಮ್ಮ ಮಂಗಳೂರಿನ ಬಂದರು ಏನಿದೆ ಅದು ಶತ್ರುಗಳ ಕೈಯಲ್ಲಿದೆ, ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಅಲ್ಲಿ ಮ್ಯಾಸ್ಕರನಸ್ ಅನ್ನೋವನ ನೇತೃತ್ವದಲ್ಲಿ ಮಂಗಳೂರಿನ ಬಂದರವರ ಹಿಡಿತದಲ್ಲಿತ್ತು. ಮಿಂಚಿನ ದಾಳಿ ಮಂಗಳೂರಿನ ಬಂದರಿನ ಮೇಲೆ, ಮಂಗಳೂರಿನ ಬಂದರನ್ನ ಕೈವಶ ಮಾಡಿಕೊಳ್ತಾರೆ. ಒಂದೇ ದಿನದಲ್ಲಿ 2 ಬಂದರುಗಳನ್ನು ವಶಪಡಿಸಿಕೊಂಡಂತ ರಾಣಿ ಕರಾವಳಿಯ ಅಷ್ಟೂ ಬಂದರುಗಳಲ್ಲಿ ಮತ್ತೊಮ್ಮೆ ವಿಜಯದ ಬಾವುಟವನ್ನು ಹಾರಿಸ್ತಾಳೆ. ತುಳುನಾಡಿನ ಕೀರ್ತಿಯನ್ನು ಉಳಿಸ್ಕೊಳ್ತಾರೆ. ಅಂತ ರಾಣಿ ಅಬ್ಬಕ್ಕಳ ನೆಲದಲ್ಲಿ ನಾವು ಇವತ್ತಿದ್ದೇವೆ. ಯಾವ ನೇತ್ರಾವತಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬಂದಂತ ಪೋರ್ಚುಗೀಸರನ್ನ ಜೀವಂತ ಸಮಾಧಿ ಮಾಡಿದ್ರು, ಆ ನೇತ್ರಾವತಿಯಲ್ಲಿ ಅನೇಕ ಬಾರಿ ನೀರು ಹರಿದು ಹೋಗಿರಬಹುದು. ಆ ನೇತ್ರಾವತಿಯ ತಟದಲ್ಲಿ ನಾವು ಇವತ್ತು ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯದ ಆ ರಣಭೇರಿಯನ್ನು ಬಾರಿಸೋದಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನೇತ್ರಾವತಿಯಲ್ಲಿ ಅದೆಷ್ಟೋ ನೀರು ಹರಿದು ಹೋಗಿರ್ಬೋದು, ಆದರೆ ನಮ್ಮ ಧಮನಿಯಲ್ಲಿ ಹರಿತಾ ಇರುವಂಥದ್ದು ಅದೇ ಅಬ್ಬಕ್ಕಳ, ಅದೇ ರಕ್ತ. ಯಾವ ಅಬ್ಬಕ್ಕ ಪುತ್ತಿಗೆಯ ಚೌಟ ವಂಶದಲ್ಲಿ ಹುಟ್ಟಿದ್ಲೋ, ಜೈನ ಮನೆತನದಲ್ಲಿ ಹುಟ್ಟಿದ್ಲೋ, ಅಹಿಂಸೋ ಪರಮೋ ಧರ್ಮ ಅನ್ನುವಂಥ ಜೈನ ವಂಶ. ಆದರೆ ನನ್ನ ನಾಡಿಗೆ, ನನ್ನ ಜನರಿಗೆ, ನನ್ನ ಸ್ವಾಭಿಮಾನಕ್ಕೆ ನೀವು ಧಕ್ಕೆಯನ್ನು ತಂದ್ರೆ ಧರ್ಮ ಹಿಂಸ ತಥೈವಚ. ನಮ್ಮ ಕೈಯಲ್ಲಿ ಕತ್ತಿ ಕೂಡ ಇದೆ. ಅಬ್ಬಕ್ಕಳನ್ನು ವರ್ಣನೆ ಮಾಡ್ತಾನೆ. ಒಬ್ಳು ಕಡುಗಂದು ಮೈವಣ್ಣದ ಒಬ್ಳು ತುಳುನಾಡಿನ ಸಾಮಾನ್ಯ ಮಹಿಳೆ, ಹೆಚ್ಚೇನು ಆಡಂಬರ ಇಲ್ಲ, ಒಂದು ನಾರಿನ ಸೀರೆಯನ್ನು ಉಟ್ಟುಕೊಂಡಿರ್ತಿದ್ಲು. ಆದರೆ ಅವಳ ಸೊಂಟದಲ್ಲೊಂದು ಜೋಡುದಾರೆಯ ಕತ್ತಿ ಯಾವ ಕಾಲದಲ್ಲೂ ಕೂಡ ಸಿದ್ಧವಾಗಿರುತ್ತಾ ಇತ್ತು ಅಂತ. 8,000 ಕಿಲೋಮೀಟರ್ ದೂರದಿಂದ ಬಂದಂತ ಪೋರ್ಚುಗೀಸರು ನಮ್ಮ ಮೇಲೆ ಕರವನ್ನು ಹೇರುತ್ತಾರೆ, ನಮ್ಮ ಕಡಲಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರಂದ್ರೆ ಇಲ್ಲಿನ ಒಬ್ಬಳು ಹೆಣ್ಣು ಮಗಳದನ್ನು ಸಹಿಸಿಕೊಳ್ಳಲ್ಲ. ಅಂತ ಸ್ವಾಭಿಮಾನದ ಈ ತುಳುನಾಡಿನ ಮಣ್ಣಿನಲ್ಲಿ ಅನೇಕ ಪೌರುಷ ಪರಾಕ್ರಮದ ಕಥೆಗಳಿವೆ. ನನಗೆ ಇವತ್ತು ಕೊಟ್ಟಂತ ವಿಚಾರ ತುಳುನಾಡಿನಲ್ಲಿ ನಡೆದಂತ ಸ್ವಾತಂತ್ರ್ಯದ ಹೋರಾಟ ಅಂತ. 1834 ಕೊಡಗಿನಲ್ಲೊಬ್ಬ ರಾಜ ಇದ್ದ, ಚಿಕ್ಕವೀರ ರಾಜೇಂದ್ರ ಅಂತ ಅವನ ಹೆಸರು. ಇವತ್ತು ಸಂಪಾಜೆ, ಸುಳ್ಯ, ಈ ಬೆಳ್ಳಾರೆ, ಈ ಎಲ್ಲ ಪ್ರದೇಶಗಳು ಹಿಂದೆ ಕೊಡಗಿಗೆ ಸೇರಿದ್ದು. ಅದನ್ನು ಕೆಳಕೊಡಗು ಅಂತ ಕರೀತಾ ಇದ್ರು. ಸೋಮವಾರ ಪೇಟೆಯವರೆಗೆ ಕೆಳಕೊಡಗು. ಇಲ್ಲಿನ ಜನ ತಮ್ಮ ರಾಜನಿಗೆ ನಿಷ್ಠರಾಗಿದ್ರು. ಆದರೆ ಬ್ರಿಟಿಷರಿಗೆ ಕೊಡಗು ಅನ್ನುವಂಥದ್ದು ಏನಿದೆ, ಅವರಿಗೆ ಅತ್ಯಂತ ಪ್ರಶಸ್ತವಾದಂತಹ ಸ್ಥಳ, ನಮ್ಮ ರೆಸಿಡೆಂಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ವಾತಾವರಣ ಇದೆ. ಇಲ್ಲಿಯ ಪ್ರಕೃತಿಯ ಮಧ್ಯದಲ್ಲಿರುವಂತಹ ಈ ಒಂದು ಅದ್ಭುತವಾದಂತಹ ಹಿಲ್ ಸ್ಟೇಷನ್ ನಮ್ಮ ಕೈವಶ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಬ್ರಿಟಿಷರ ಕನಸಾಗಿತ್ತು. ಅವ್ರು ಏನ್ ಮಾಡಿದ್ರು, ಈ ರಾಜನ ಕುಟುಂಬದ ಒಳಗಿರುವಂತಹ ಅವನಿಗೂ ಅವನ ತಂಗಿ ದೇವಮ್ಮಾಜಿಗೂ ಸರಿ ಇರಲಿಲ್ಲ. ಆ ದೇವಮ್ಮಾಜಿಯನ್ನು ತಮ್ಮ ಕಡೆ ಸೆಳ್ಕೊಳ್ತಾರೆ. ಚಿಕ್ಕವೀರ ರಾಜೇಂದ್ರ ಏನ್ ಮಾಡ್ತಾನೆ, ತನ್ನ ಅರಸೊತ್ತಿಗೆಗೆ ಕುತ್ತು ಬರುತ್ತೆ ಅಂತ ಹೇಳ್ಕೊಂಡು ತನ್ನ ತಂದೆಯ ತಮ್ಮನಾದಂಥ ಅಪ್ಪಾಜಿಯ ಮಗ, ಇಬ್ಬರು, ವೀರರಾಜ ಮತ್ತೊಬ್ಬನ ಹೆಸರು ನಂಜುಂಡ ಅಂತ, ಇಬ್ಬರನ್ನು ಕೂಡ ಗೃಹ ಬಂಧನದಲ್ಲಿ ಇಟ್ಟಿದ್ದ. ಆ ವೀರರಾಜ ಮಹಾಕ್ರೂರಿ, ಆ ಚಿಕ್ಕವೀರ ರಾಜೇಂದ್ರ, ಆ ಇಬ್ರು ಮಕ್ಕಳನ್ನ ಅನ್ನ ನೀರು ಕೊಡದೆ ಕೊಂದು ಹಾಕಿದ. ಇಬ್ರು ಕೂಡ ಸತ್ತು ಹೋಗಿದ್ದಾರೆ. ಕೊಡಗಿನ ಅರಮನೆಯಲ್ಲಿ ಇಬ್ರು ಕೂಡ ಸತ್ತು ಹೋಗಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಸರ್ವೇಕಾರನಿಗೆ ಮತ್ತು ಚಾವಡಿಯವನಿಗೆ ಒಂದು ಓಲೆ ಹೋಗುತ್ತೆ, ಕೂಡಲೇ ಬರಬೇಕು, ಕರೆ ಹೋಗುತ್ತೆ. ಇಬ್ರು ಕೂಡಲೇ ಬಂದ್ರು. ಹೇಳ್ತಾರೆ, ಆ ಇಬ್ರು ವೀರರಾಜ ಮತ್ತು ನಂಜುಂಡ ಯಾರು ನನ್ನ ಪಟ್ಟಕ್ಕೆ ನಾಳೆ ಅಪಾಯ ಆಗಬಹುದು ಅನ್ನುವಂಥ ಸೂಚನೆ ಇದೆಯೋ ಅವರಿಬ್ಬರು ಕೂಡ ಸತ್ತು ಹೋಗಿದ್ದಾರೆ. ಕೂಡಲೇ ಇವರ ದೇಹವನ್ನು ತಗೊಂಡು ಹೋಗಿ ಯಾವುದಾದ್ರೂ ದುರ್ಗಮ ಕಾಡಿನ ಒಳಗಡೆ ಎಸೆದು ಬಿಡಿ ಅಂತ. ಆ ಇಬ್ರು ಕೂಡ ಚಾವಡಿಕಾರ ಮತ್ತು ಸರ್ವೇಕಾರ ಸೇರಿಕೊಂಡು ಆ 2 ದೇಹಗಳನ್ನು ಕುದುರೆಯ ಮೇಲೆ ಹಾಕೊಂಡು ಮಲೆನಾಡಿನ ತಪ್ಪಲಿನಲ್ಲಿ, ಮಡಿಕೇರಿಯ ತಪ್ಪಲಿನಲ್ಲಿ ಇಳಿದು ಹೊಸಹಳ್ಳಿಯ ಹತ್ತಿರ ಒಂದು ಕಾಡಿನ ಒಳಗಡೆ ತಗೊಂಡು ಹೋಗಿ ಆ ದೇಹವನ್ನು ಎಸೆದು ಬಿಡ್ತಾರೆ. ಎಸೆದು ವಾಪಸ್ ಬರುವಂಥ ಸಂದರ್ಭದಲ್ಲಿ ಆ ಚಾವಡಿ ಮನೆಯವನಿಗೆ ಅನಿಸುತ್ತೆ, ಅದರಲ್ಲಿ ಒಂದು ದೇಹದಲ್ಲಿ ಸ್ವಲ್ಪ ಜೀವ ಇದ್ದ ಹಾಗಿತ್ತಲ್ವಾ. ಈ ಚಿಕ್ಕವೀರ ರಾಜೇಂದ್ರ ಮಹಾದುಷ್ಟ, ಪ್ರಜಾಪೀಡಕನಾಗಿದ್ದಾನೆ. ನಾಳೆ ಇದೇ ವಿಚಾರವನ್ನು ಇಟ್ಟುಕೊಂಡು ಕೊಡಗನ್ನು ಬ್ರಿಟಿಷರು ಕಬಳಿಸಬಹುದು. ಆ ಸಂದರ್ಭದಲ್ಲಿ ಕೊಡಗಿನ ಹಾಲೇರಿ ರಾಜವಂಶದ ಒಂದು ಕುಡಿ ಇದ್ದಿದ್ರೆ ನಾವು ಈ ಹೋರಾಟವನ್ನು ಮತ್ತೆ ಮುಂದುವರಿಸೋದಕ್ಕೆ ಸಾಧ್ಯ ಇದೆ.
ನಾನು ಇದನ್ನ ಇಲ್ಲಿಗೆ ಬಿಡಬಾರದು ಅಂತ ಹೇಳ್ತಾನೆ. ಕುದುರೆಯನ್ನ ಮತ್ತೆ ತಿರುಗಿಸಿಕೊಂಡು ಬಂದ ಕಾಡಿನ ಒಳಗಡೆ ಹೋಗಬೇಕಿದ್ರೆ ಆ ದೇಹ ಹರಿದಾಡಿಕೊಂಡು ಒಂದು ಸ್ವಲ್ಪ ದೂರ ಹೋಗಿತ್ತು. ಅದನ್ನು ತಗೊಂಡು ಬರ್ತಾನೆ. ತಗೊಂಡು ಬಂದು ತನ್ನ ಒಬ್ಬ ಸಂಬಂಧಿಕನಿಗೆ ಕೊಡ್ತಾನೆ. ಹೇಳ್ತಾನೆ, ಇದು ಕೊಡಗಿನ ಹಾಲೇರಿ ರಾಜವಂಶದ ಕುಡಿ, ಇದನ್ನು ಉಳಿಸ್ಕೋಬೇಕು ನಾವು. ನಾಳೆ ಕೊಡಗಿಗೆ ಸ್ವತಂತ್ರವಾದಂಥ ಒಂದು ರಾಜವಂಶ, ಇನ್ನೊಂದು ಬ್ರಿಟಿಷರ ಆಳ್ವಿಕೆ ನಮಗೆ ಬೇಡಂತಾದ್ರೆ, ನಾವು ಈ ರಾಜವಂಶವನ್ನೇ ಮುಂದುವರಿಸಬೇಕು ಅಂತಾದ್ರೆ ಇವನನ್ನು ಉಳಿಸ್ಕೋಬೇಕು. ಅವನು 5-6 ದಿನಗಳ ಕಾಲ ಆ ಮಗುವನ್ನು ಸಾಕಿದ. ಆ ಮಗು ಸ್ವಲ್ಪ ಎದ್ದು ನಿಂತ ಮೇಲೆ ಹೇಳ್ತಾನೆ, ದೊಡ್ಡ ನಮಸ್ಕಾರ ಅಣ್ಣ ನಿನಗೆ. ನಿನ್ನನ್ನು ನಾನು ರಕ್ಷಿಸಿದ್ದೇನೆ ಅಂತ ಗೊತ್ತಾದರೆ ಚಿಕ್ಕವೀರ ರಾಜೇಂದ್ರ ನನ್ನನ್ನು ಬಿಡಲ್ಲ. ಅದಕ್ಕೋಸ್ಕರ ನೀನು ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಬದುಕು ಅಂತ ಹೇಳಿ ಅವನ ಬಿಡ್ತಾನೆ. ಅವನ ಹೆಸರು ವೀರರಾಜ ಅಂತ. ಅವನು ಜಂಗಮರ ವೇಷದಲ್ಲಿ ತಿರುಗಾಡಿಕೊಂಡಿದ್ದ. 1832-33ರಲ್ಲಿ ಅವನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾನೆ. ಸುಬ್ರಹ್ಮಣ್ಯದಲ್ಲಿ ಆವತ್ತಿದ್ದಂಥ ಒಂದು ದೊಡ್ಡ ಜಮೀನ್ದಾರಿ ಮನೆತನ ಕೂಜುಗೋಡು, ಕಟ್ಟೆಮನೆ ಅಪ್ಪಯ್ಯ ಗೌಡ ಮತ್ತು ಮಲ್ಲಯ್ಯ ಗೌಡ ಅಂತ ಅವರನ್ನು ಭೇಟಿಯಾಗ್ತಾನೆ. ಅನಂತರ ಕೆದಂಬಾಡಿ ರಾಮೇಗೌಡರನ್ನ ಭೇಟಿಯಾಗ್ತಾನೆ. ಇಲ್ಲಿದ್ದಂಥ ಅನೇಕ ಪ್ರತಿಷ್ಠಿತ ಮನೆತನಗಳನ್ನು ಭೇಟಿಯಾಗಿ ಹೇಳ್ತಾನೆ, ನಾನು ಚಿಕ್ಕವೀರ ರಾಜೇಂದ್ರನ ತಂದೆಯ ತಮ್ಮನ ಮಗ, ಕೊಡಗಿನ ರಾಜವಂಶದ ಹಕ್ಕು ನನಗಿದೆ. ನೀವೆಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಟ್ಟರೆ ನಾವು ಕೊಡಗನ್ನು ಮತ್ತೆ ಬ್ರಿಟಿಷರಿಂದ ಮುಕ್ತ ಮಾಡಬಹುದು ಅಂತ ಹೇಳ್ತಾನೆ. ಬ್ರಿಟಿಷರು ಅದಾಗಲೇ ಕೊಡಗನ್ನು ಆಕ್ರಮಿಸಿಕೊಂಡಾಗಿತ್ತು. 1834ಕ್ಕೆ ಕೊಡಗಿನ ಚಿಕ್ಕವೀರ ರಾಜೇಂದ್ರನ ಅಪ್ಪಂಗೋಳದ ಅರಮನೆಯಿಂದ ಬಂಧನವನ್ನ ಮಾಡಿದಂಥ ಬ್ರಿಟಿಷರು ಅವನನ್ನ ಇಲ್ಲಿಂದ ಬೆಂಗಳೂರಿಗೆ ಸಾಗಿಸ್ತಾರೆ. ಬೆಂಗಳೂರಿಂದ ವೆಲ್ಲೂರಿಗೆ ಸಾಗಿಸ್ತಾರೆ. ವೆಲ್ಲೂರಿನಿಂದ ಸೀದಾ ಕಾಶಿಗೆ ಸಾಗಿಸಿ ಅಲ್ಲಿಂದ ಇಂಗ್ಲೆಂಡಿಗೆ ಪಾರ್ಸಲ್ ಮಾಡ್ತಾರೆ. ಇಂಗ್ಲೆಂಡ್ನಲ್ಲ ಅವನು ಸತ್ತೋದ. ಈ ಚಿಕ್ಕವೀರ ರಾಜೇಂದ್ರನ ವಂಶಸ್ಥ ಅಂತ ಹೇಳ್ಕೊಂಡಿದ್ದಂತ ಅವನನ್ನ ಸ್ವಾಮಿ ಅಪರಂಪಾರ ಅಂತ ಕರೀತಾರೆ. ಅವನು ಓಡಾಡ್ತಾ ಇದ್ದಾನೆ, ಕಡಬಕ್ಕೆ ಬಂದಿದ್ದ. ಈ ವಿಚಾರ ಕರ್ನಲ್ ಫ್ರೆಸರ್ನ ಗಮನಕ್ಕೆ ಬರುತ್ತೆ. ಬ್ರಿಟಿಷರು ಹೇಳ್ತಾರೆ, ಇನ್ನೊಂದು ಸ್ವಾತಂತ್ರ್ಯದ ಸಂಗ್ರಾಮ ಇಲ್ಲಿ ಆರಂಭ ಆಗುವಂತ ಎಲ್ಲ ಸಾಧ್ಯತೆಗಳಿವೆ, ಕೂಡಲೇ ಇವನನ್ನು ಬಂಧನ ಮಾಡಬೇಕು ಅಂತ. ಅಪರಂಪರನ್ನ ಬಂಧನೆ ಮಾಡಿ ಅವನನ್ನ ತಿರುಚನಾಪಲ್ಲಿಗೆ ಕಳಿಸ್ತಾರೆ. ಅಲ್ಲಿಯ ಜೈಲಿನಲ್ಲೇ ಅವನು 34ರಲ್ಲಿ ಅವನನ್ನು ಜೈಲಿಗೆ ಹಾಕಿದ್ರು. ಆನಂತರ ಈ ಹೋರಾಟವನ್ನು ಮುಂದುವರಿಸಬೇಕಲ್ವಾ. ಆ ಅಪರಂಪಾರನ ಜೊತೆಗಿದ್ದಂಥ ಇನ್ನೊಬ್ಬ ವ್ಯಕ್ತಿ ಕಲ್ಯಾಣ ಸ್ವಾಮಿ ಅಂತ ಅವನ ಹೆಸರು. ಆ ಕಲ್ಯಾಣ ಸ್ವಾಮಿ ಅನ್ನೋವನು ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡ್ತಾನೆ. ಅವನು ಹೇಳ್ತಾನೆ, ರೈತರಿಗೆ ಬಹಳ ಸಮಸ್ಯೆ ಆಗಿದೆ. ತಂಬಾಕಿನ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ, ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ. ಇಷ್ಟರವರೆಗೆ ನಾವು ಅಕ್ಕಿಯ ಮೂಲಕ, ಬಂಡಸಾಲೆಯ ಮೂಲಕ ನಾವು ಕೊಡ್ತಾ ಇದ್ದಂಥ ತೆರಿಗೆಯನ್ನ ಇನ್ನು ಮೇಲೆ ದುಡ್ಡಿನ ಮೂಲಕ ಪಾವತಿ ಮಾಡಿ ಅಂತ ಬ್ರಿಟಿಷರು ಕೇಳ್ತಾ ಇದ್ದಾರೆ. ಇದು ನಮ್ಮ ಗ್ರಾಮದ ರೈತರನ್ನ ಮಾಡ್ತಾ ಇರುವಂತ ಶೋಷಣೆ. ಇದರ ವಿರುದ್ಧ ನಾವು ಒಂದಾಗಬೇಕು ಅನ್ನುವಂಥ ಮಾತನ್ನು ಅವನು ಹೇಳಿದ. ಊರುಗಳಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಮೀಟಿಂಗ್ಗಳಾಗ್ತವೆ, ಸಭೆಗಳಾಗ್ತವೆ, ಜನ ಸೇರ್ತಾರೆ, ಜನರ ಬೆಂಬಲ ಅದಕ್ಕೆ ಸಿಗತ್ತೆ. ತಮ್ಮ ಮನೆಯಲ್ಲಿ ಕಾಡು ಹಂದಿಗಳ ಬೇಟೆಗಾಗಿಟ್ಟಂತ ಕೋವಿಗಳನ್ನ ಬ್ರಿಟಿಷರ ವಿರುದ್ಧ ಸಜ್ಜುಗೊಳಿಸ್ತಾರೆ. ಅದರ ಪರಿಣಾಮವಾಗಿ ತುಳುನಾಡಿನ ಒಂದು ಸಶಸ್ತ್ರ ಕ್ರಾಂತಿಗೆ ಒಂದು ಭೂಮಿಕೆ ಸಿದ್ಧವಾಗುತ್ತೆ. ತುಳುನಾಡಿನ ಸುಳ್ಯದ ಪರಿಸರದಲ್ಲಿ ಒಂದು ಕೆದಂಬಾಡಿ ಮನೆತನ ಅಂತ ಇದೆ. ಅಲ್ಲಿ ರಾಮೇಗೌಡ ಅನ್ನೋರು, ಆ ರಾಮಗೌಡರು ರೈತರನ್ನ ಸಂಘಟನೆ ಮಾಡಿದರು. ರೈತರನ್ನ ಸಂಘಟನೆ ಮಾಡಿ ಬ್ರಿಟಿಷರನ್ನು ನಮ್ಮ ಊರಿನಿಂದ ಓಡಿಸಬೇಕು, ನಮ್ಮ ಊರನ್ನ ಅವರಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ. ಅದರ ಪರಿಣಾಮವಾಗಿ ಆ ರೈತರೆಲ್ಲ ಸೇರ್ಕೊಂಡು ಅಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ. ಮೀಟಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಜನ ಸೇರಿದರೆ ಎಲ್ಲೋ ಡೌಟ್ ಬರುತ್ತೆ ಅಂತ ಹೇಳಿ ನನ್ನ ಮಗನ ಮದುವೆ ಇದೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಆ ಮಗನ ಮದುವೆಯ ನೆಪದಲ್ಲಿ ಒಂದು ಅಸೆಂಬ್ಲ್ ಆಗುವಂತ 300-400 ಜನರ ಸೇನೆ ಅಲ್ಲಿ ಸೇರ್ತಾರೆ. ಅಲ್ಲೊಂದು ಮದುವೆ ಗದ್ದೆ ಅಂತ ಇದೆ, ಅಲ್ಲೊಂದು ಐತಿಹಾಸಿಕ ಭಾಷಣವನ್ನು ಮಾಡ್ತಾರೆ. ಒಂದು ಐತಿಹಾಸಿಕವಾದಂಥ ಭಾಷಣ. ಆ ಭಾಷಣದಲ್ಲಿ ಅವರು ಹೇಳ್ತಾರೆ, ಕೆದಂಬಾಡಿ ರಾಮೇಗೌಡರು ಹೇಳ್ತಾರೆ, ಈ ನೆಲವನ್ನು ನಾವು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕಿದ್ರೆ ಸಶಸ್ತ್ರ ಹೋರಾಟದಿಂದ ಮಾತ್ರ ಸಾಧ್ಯ. ನಾವು ಹಾಲೇರಿ ರಾಜವಂಶದ ಒಂದು ನಾಯಿಯನ್ನಾದರೂ ಕೂಡ ಅರಸ ಅಂತ ಒಪ್ಕೊಳ್ತೀವಿ, ಆದರೆ ಬ್ರಿಟಿಷರನ್ನ ಮಾತ್ರ ನಮ್ಮ ಅರಸರು ಅಂತ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಕೆದಂಬಾಡಿ ರಾಮೇಗೌಡರು ಅವತ್ತು ಹೇಳ್ತಾರೆ. ನಮ್ಮ ಹಿರಿಯರಿಗಿದ್ದಂಥ ಸ್ವಾತಂತ್ರ್ಯದ ಪ್ರೇಮ ಎಲ್ಲಿವರೆಗೆ ಅನ್ನೋದು. ಇದರಿಂದಾಗಿ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಯಿತು. ಕೂಡಲಿಪೇಟೆಯಲ್ಲಿ ಕೂಡಲಿಪೇಟೆಯ ಕಲ್ಯಾಣ ಸ್ವಾಮಿಯನ್ನು ಮತ್ತೆ ಪೊಲೀಸರು ಬಂಧನ ಮಾಡಿದರು. ಆಗ ಏನ್ ಮಾಡ್ತಾರೆ, ಪುಟ್ಟಬಸವ ಅನ್ನುವಂಥ ಇನ್ನೊಬ್ಬನನ್ನ ತಂದು ಇವನೇ ಕಲ್ಯಾಣ ಸ್ವಾಮಿ ಅಂತ ಹೇಳಿ ಅವನ ಮೂಲಕ ಹೋರಾಟವನ್ನು ಮುಂದುವರಿಸ್ತಾರೆ. ಹುಲಿಗುಂದ ನಂಜಯ್ಯ ಅನ್ನುವಂಥ ಇನ್ನೊಬ್ಬ ವೀರ ಇದ್ದ. ಅವನು ಲಾಹೋರ್ವರೆಗೂ ಕೂಡ ಹೋರಾಟವನ್ನು ಮಾಡಿ ಇಡೀ ದೇಶದಲ್ಲಿ ಬ್ರಿಟಿಷರು ಯಾವ ರೀತಿಯಲ್ಲಿ ನಮ್ಮನ್ನು ಗುಲಾಮಗಿರಿಯಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಅವನು ಮಾಹಿತಿಯನ್ನು ಪಡ್ಕೊಂಡಿದ್ದ. ನಮ್ಮ ಆ ಹೋರಾಟ ಅನ್ನುವಂಥದ್ದು ಕೇವಲ ಒಂದು ರೈತರ ದಂಗೆ ಅಲ್ಲ, ಅದೊಂದು ಸಿಪಾಯಿ ದಂಗೆಯ ರೀತಿಯಲ್ಲಿ ನಡೆದಂಥ ಒಂದು ದಂಗೆ ಅಲ್ಲ.
ಅದಕ್ಕೊಂದು ವ್ಯವಸ್ಥಿತವಾದಂಥ ಚೌಕಟ್ಟಿತ್ತು, ಒಂದು ಕಟ್ಟುಪಾಡಿತ್ತು, ಒಂದು ಗುರಿ ಇತ್ತು ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಈ ರೀತಿ ಸುಳ್ಯದಿಂದ ಹೊರಟಂತ ಆ ಒಂದು ತಂಡ ಏನಿದೆ ಅದು ನೇರವಾಗಿ ಬೆಳ್ಳಾರಿಗೆ ಬರ್ತಾರೆ. ಕಾಂತಮ್ಮಂಗಿಲದ ಕೋಟೆಯನ್ನು ತಮ್ಮ ಕೈವಶ ಮಾಡಿಕೊಳ್ತಾರೆ. ಅಲ್ಲಿಂದ ಬೆಳ್ಳಾರಿಗೆ ಬಂದು ಬೆಳ್ಳಾರೆಯ ಖಜಾನೆಯನ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ಬ್ರಿಟಿಷರು ನಮ್ಮ ದೇಶದ ರೈತರಿಂದ ಲೂಟಿ ಮಾಡಿದಂತ ಏನೆಲ್ಲ ಸಂಪತ್ತನ್ನು ಅಲ್ಲಿ ಇಟ್ಟಿದ್ರು ಅದೆಲ್ಲವನ್ನು ಕೂಡ ತಮ್ಮ ವಶಕ್ಕೆ ತಗೊಳ್ತಾರೆ. ಅಲ್ಲಿದ್ದಂಥ ಜನರಿಗೆ ಹಂಚುತ್ತಾರೆ. ಅಲ್ಲಿಂದ ಮುಂದಕ್ಕೆ ನಡೀತಾರೆ, ಪುತ್ತೂರಿಗೆ ಬರ್ತಾರೆ. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಅವರು ಮತ್ತೊಮ್ಮೆ ಸಮಾವೇಶಗೊಳ್ತಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಒಂದು ಸಮಾವೇಶಗೊಳ್ತಾರೆ. ಒಂದು ರಾತ್ರಿ ಅಲ್ಲಿ ಉಳ್ಕೊಳ್ತಾರೆ. ಆನಂತರ ಅವರು ನೇರವಾಗಿ ಬಂದಿರುವಂಥದ್ದು ಮಾಣಿಗೆ. ಮಾಣಿಯಿಂದ ಒಂದು ತಂಡ ನೇರವಾಗಿ ಗುಡ್ಡೆಮನೆ ಅಪ್ಪಯ್ಯಗೌಡ, ಕೂಜುಗೋಡು ಅಪ್ಪಯ್ಯಗೌಡ, ಮಲ್ಲಯ್ಯಗೌಡ ಇವರ ನೇತೃತ್ವದಲ್ಲಿ ನೇರವಾಗಿ ಒಂದು ತಂಡ ಸೀದಾ ಕೊಡಗಿನ ಕಡೆಗೆ, ಒಂದು ಸೈನ್ಯದ ತುಕುಡಿ ಕೊಡಗಿನ ಕಡೆಗೆ ಹೋಗುತ್ತೆ. ಪ್ರಧಾನವಾದಂಥ ಸೇನೆ ಏನಿದೆ ಅದು ಬಂಟ್ವಾಳದ ಕಡೆಗೆ ಬರುತ್ತದೆ. ಪುತ್ತೂರಿನಲ್ಲಿದ್ದಂಥ ತಹಶೀಲ್ದಾರ್ನನ್ನು ಬಂಧನ ಮಾಡ್ತಾರೆ. ಪುತ್ತೂರಿಗೆ ಈ ಸೇನೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ಮಂಗಳೂರಿನಿಂದ ಬ್ರಿಟಿಷರ ಒಂದು ಪಡೆ ಹೊರಟುತ್ತೆ ಇವರನ್ನು ಎದುರಿಸೋದಿಕ್ಕೆ. ಲೊವಿನ್ನ ನೇತೃತ್ವದಲ್ಲಿ ಅವರು ಬರ್ತಾರೆ. ಲೊವಿನ್ ಅನ್ನುವಂಥ ಅಧಿಕಾರಿ ಒಂದಷ್ಟು ಜನರನ್ನು ಕರ್ಕೊಂಡು ಬಂದಿದ್ದ. ಆದರೆ ಪುತ್ತೂರಿನಲ್ಲಿ ಆ ಪ್ರಚಂಡವಾದಂಥ ನಮ್ಮ ಕ್ರಾಂತಿಕಾರಿಗಳ ಸೇನೆಯನ್ನು ನೋಡಿದ ತಕ್ಷಣ ಬ್ರಿಟಿಷರು ಪುತ್ತೂರಿನಿಂದಲೇ ವಾಪಸ್ ಓಡೋದ್ರು. ಬಂಟ್ವಾಳಕ್ಕೆ ಬರ್ತಾರೆ. ಬಂಟ್ವಾಳದ ವಿಶೇಷತೆ ಏನು ಅಂತ ಕೇಳಿದ್ರೆ, ಬಂಟ್ವಾಳದಲ್ಲಿ ದೇವಪ್ಪಯ್ಯ ಕರ್ಣಿಕ ಅಂತ ಹೇಳಿ ಆ ಕಾಲದ ಬ್ರಿಟಿಷರ ತಹಶೀಲ್ದಾರ್, ಅವನು ಮೊದಲೇ ಊರು ಖಾಲಿ ಮಾಡಿ ಓಡ್ ಹೋಗಿದ್ರು. ಅವನನ್ನು ಹಿಡ್ಕೊಂಡು ಬರ್ತಾರೆ, ಅವನನ್ನು ಬಂಧಿಸ್ತಾರೆ. ಬಂಧಿಸಿ ನಮ್ಮ ಜೊತೆ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ಇಲ್ಲ, ನಾನು ಮಾಡಲ್ಲ, ನಾನು ಬ್ರಿಟಿಷರಿಗೆ ನಿಷ್ಠೆ ಅಂತ. ಹಾಗಾದ್ರೆ ಇವನನ್ನು ಒಂದು ಪಂಜರದಲ್ಲಿ ಹಾಕಿ ಅಂತ ಹೇಳಿ ಒಂದು ಬೋನಿನಲ್ಲಿ ಹಾಕಿ ಎಲ್ಲೆಲ್ಲಿಗೆ ಹೋಗ್ತಾರೆ ಅಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾದಂಥ ಹೋರಾಟ ನಮ್ಮ ಬಂಟ್ವಾಳದಲ್ಲಿ ನಡೆಯುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಜನರು ಇಲ್ಲಿ ಸಹಕಾರವನ್ನು ಕೊಡ್ತಾರೆ. ಇಲ್ಲಿಂದ ಮುಂದೆ ಇನ್ನೊಂದು ತಂಡ ಕುಡೆಕಲ್ಲು ತಿಮ್ಮ ಮತ್ತು ಇವರ ನೇತೃತ್ವದಲ್ಲಿ ಅವರು ಮಂಜೇಶ್ವರದ ಕಡೆಗೆ ಹೋಗ್ತಾರೆ. ಮಂಜೇಶ್ವರದ ಕಡೆಗೆ ಹೋಗಿ ಮಂಜೇಶ್ವರದಲ್ಲಿ ಜನಸಂಘಟನೆಯನ್ನು ಮಾಡಬೇಕು, ಅದನ್ನು ಕೂಡ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅನ್ನುವಂಥ ಇನ್ನೊಂದು ತಂಡದ ಹೋರಾಟ ನಡೆಯುತ್ತೆ. ಇಲ್ಲಿಂದ ಮುಂದೆ ಹೋದವರು ನೇರವಾಗಿ ನಂದಾರಿಗೆ ಹೋಗಿ ನಂದಾರಿನಲ್ಲಿದ್ದಂಥ ಲಕ್ಷ್ಮಪ್ಪ ಬಂಗರಸನನ್ನ ಭೇಟಿಯಾಗಿ ಹೇಳ್ತಾರೆ, ನಮಗೇನು ಬ್ರಿಟಿಷರಲ್ಲ, ನಮಗೇನು ಅರಸರು ಅಂತ ಇದ್ರೆ ಅದು ನೀವೇ ನಮ್ಮ ಅರಸರಾಗಿ ಮತ್ತೆ ಮುಂದುವರಿಬೇಕು ಅಂತ ಆ ನಂದಾರಿನ ಬಂಗರಸನ್ಗೆ ಹೇಳ್ತಾರೆ. ಬಂಗರಸರು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾರೆ. ನಾವು ಬ್ರಿಟಿಷರ 54 ದೇಶಗಳನ್ನು ತನ್ನ ಕೈವಶ ಇಟ್ಟುಕೊಂಡಂತ ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ, ಎಂತ ಆ ಪ್ರಚಂಡವಾದಂಥ ಬ್ರಿಟಿಷರ ಬಲ ಇದೆ ಅನ್ನೋದು ಗೊತ್ತಿದ್ದೂ ಕೂಡ ನಮ್ಮ ನೆಲದ ಸ್ವಾಭಿಮಾನಿಗಳು ಈ ಕ್ರಾಂತಿಕಾರಿಗಳ ಜೊತೆ ಕೈ ಜೋಡಿಸಿದ್ರು. ಅಲ್ಲಿಂದ ನಂದಾರಿನ ಬಂಗರಸ, ಆಮೇಲೆ ಕೆದಂಬಾಡಿ ರಾಮಗೌಡರು, ಆಮೇಲೆ ಉಪ್ಪಿನಂಗಡಿಯ ಮಂಜ, ಇವರೆಲ್ಲರೂ ಸೇರಿ ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ರಿಟಿಷರ ಕಾಲೋನಿಗಳಿತ್ತು. ಆವಾಗ ಜರ್ಮನಿನ ಬಾಸೆಲ್ ಮಿಷನ್ಗಳ ಕಾಲೋನಿ ಇತ್ತು. ಆ ಎಲ್ಲ ಕಾಲೋನಿಗಳಿಗೆ ನುಗ್ಗಿ ಅವರನ್ನು ಅಲ್ಲಿಂದ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಕಾಲೋನಿಗಳನ್ನು ಸುಟ್ಟು ಬೂದಿ ಮಾಡ್ತಾರೆ. ಒಂದು ದೊಡ್ಡದ ಮಟ್ಟದ ಹೋರಾಟ ನಡೆಯುತ್ತೆ. ನಮಗೂ ಮತ್ತು ಅವರಿಗೂ ಬಹಳ ದೊಡ್ಡದಾದಂಥ ಹೋರಾಟವನ್ನು ಮಾಡಿದ್ರು. ಈ ಕಡೆ ಹೋಗ್ತಾ ಇರಬೇಕಿದ್ರೆ ನಮ್ಮ ವೀರಣ್ಣ ಬಂಟ ಅನ್ನುವವನು ನಮ್ಮ ಪಾಣೆಮಂಗಳೂರಿನ ಪೊಯ್ಯದ ಪರಿಸರದಲ್ಲಿ ಅವರು ಸಿಗ್ತಾರೆ, ಅವರು ಸೇರ್ಕೊಳ್ತಾರೆ. ಇನ್ನೊಬ್ರು ಸುಬ್ರಾಯ ಹೆಗಡೆ ಅಂತ ಹೇಳಿ ಅವರು ನೇರವಾಗಿ ಮಂಜೇಶ್ವರ ತೆಂಕು ಕುಂಬಳೆಯಿಂದ ಬಂದಂಥ ವ್ಯಕ್ತಿ. ಅವರು ಹಡಗಿನ ದೋಣಿಗಳ ಮೂಲಕ ಸೇನೆಯನ್ನು ತಗೊಂಡು ಬಂದಿದ್ರು. ಎಂತಹ ಅದ್ಭುತವಾದಂಥ ಹೋರಾಟ ನೋಡಿ. ದೋಣಿಯ ಮೂಲಕ ಬಂದು ಬೋಳಾರಕ್ಕೆ ಹೋಗಬೇಕಿದ್ರೆ ಬ್ರಿಟಿಷರು ಅವರನ್ನು ಅಲ್ಲಿ ಕೆನಾನ್ಗಳು, ಪಿರಂಗಿಗಳ ಮೂಲಕ ನಡು ಕಡಲ್ನಲ್ಲಿ ಹೊಡೆದ್ರು. ನಮ್ಮ ಅನೇಕ ಕ್ರಾಂತಿಕಾರಿಗಳು, ಅನೇಕ ಹೋರಾಟಗಾರರು ಅವತ್ತು ನೇತ್ರಾವತಿಯ ಆ ಅಳಿವೆ ಬಾಗಿಲಿನಲ್ಲಿ ಅವರು ಮೃತರಾಗ್ತಾರೆ, ಹುತಾತ್ಮರಾಗ್ತಾರೆ. ಮಂಗಳೂರಿಗೆ ಹೋದಂಥ ತಂಡ ಕೊಡಿಯಾಲಗುತ್ತಿನ ಬೆಂಬಲವನ್ನು ಪಡ್ಕೊಳ್ಳುತ್ತೆ. ಬಾವುಟಗುಡ್ಡೆಗೆ ನೇರವಾಗಿ ಹೋಗ್ತಾರೆ. ಬಾವುಟಗುಡ್ಡೆಯಲ್ಲಿ ಹಾರುತ್ತಾ ಇದ್ದಂಥ ಯೂನಿಯನ್ ಜಾಕನ್ನು ಕೆಳಗಿಳಿಸಿ ಅಲ್ಲಿ ನಮ್ಮ ಸ್ವತಂತ್ರವಾದಂಥ ಭಾರತದ ಧ್ವಜವನ್ನು ಹಾರಿಸ್ತಾರೆ. ಆ ಕಾಲದಲ್ಲಿ 834ರಲ್ಲಿ ಧ್ವಜದ ಕಲ್ಪನೆಗಳು ಇರಲಿಲ್ಲ. ಆಗ ವಿ ಆಕಾರದ ಒಂದು ಧ್ವಜವನ್ನ, ವೀರರಾಜೇಂದ್ರ ಅಂತ ಹೇಳಿ, ವಿಕ್ಟರಿ ಅಂತ ಹೇಳಿ ಏನಾದ್ರೂ ಅರ್ಥ ಮಾಡ್ಕೊಳ್ಳಿ, ಆ ವಿ ಅನ್ನುವಂಥದ್ದ ಒಂದು ಶಬ್ದವನ್ನು ಬರೆದಿದ್ದಂಥ ಒಂದು ಧ್ವಜವನ್ನ ಬಾವುಟಗುಡ್ಡೆಯಲ್ಲಿ ಹಾರಾಟವನ್ನು ಮಾಡ್ತಾರೆ ಮತ್ತು ಅಲ್ಲಿ ಒಂದು ಇಸ್ತಿಹಾರನ ಹೊರಡಿಸ್ತಾರೆ. ಮುಂದಿನ 3 ವರ್ಷಗಳ ಕಾಲ ತುಳುನಾಡಿನ ಜನ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಈ ರೀತಿಯಾದಂಥ ಒಂದು ಇಸ್ತಿಹಾರನ ಹೊರಡಿಸ್ತಾರೆ. ತಂಬಾಕಿನ ಮೇಲೆ ಇದ್ದಂಥ, ಉಪ್ಪಿನ ಮೇಲೆ ಇದ್ದಂಥ ಎಲ್ಲ ಕರವನ್ನು ಕೂಡ ನಾವು ಮನ್ನಾ ಮಾಡಿದ್ದೀವಿ. ಇವತ್ತಿನಿಂದ ನಂದಾರಿನ ಬಂಗರಸರೇ ತುಳುನಾಡಿನ ಅರಸರು ಅನ್ನುವಂಥ ಘೋಷಣೆಯನ್ನ ಅವರು ಅಲ್ಲಿ ಮಾಡ್ತಾರೆ. ಆದರೆ ಅಷ್ಟು ಹೊತ್ತಿಗಾಗಲೇ ಬ್ರಿಟಿಷರ
ತಲಚ್ಚೇರಿಯಲ್ಲಿದ್ದಂಥ, ಕಣ್ಣೂರಿನಲ್ಲಿದ್ದಂಥ, ಮುಂಬೈಯಲ್ಲಿದ್ದಂಥ ಸೇನೆಗೆ ಈ ಸುದ್ದಿ ಹೋಗುತ್ತೆ, ತುಳುನಾಡು ನಮ್ಮ ಕೈತಪ್ಪು ಹೋಗಿದೆ. 13 ದಿನಗಳ ಕಾಲ ತುಳುನಾಡು ಸ್ವಾತಂತ್ರ್ಯವನ್ನು ಅನುಭವಿಸಿತು. 14ನೇ ದಿನ ಮುಂಬೈಯಿಂದ, ಕೇರಳದ ಈ ಭಾಗದಿಂದ ಬ್ರಿಟಿಷರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನು ತೆಗೆದುಕೊಂಡು ಬಂದರು. ನಮ್ಮ ಕ್ರಾಂತಿಕಾರಿಗಳು ಬಹಳ ದೀರ್ಘವಾದಂಥ ಹೋರಾಟವನ್ನು ಮಾಡ್ತಾರೆ. ಆದರೆ ಅವರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ನಮ್ಮ ಪೀಚುಗತ್ತಿ, ಅಡ್ಡಗತ್ತಿ, ಮಂಡಗತ್ತಿ, ಕೋವಿಗಳು ನಡೆಯಲಿಲ್ಲ. ನಮ್ಮ ಸೈನಿಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವನ್ನಪ್ಪಿದ್ರು. ನಮ್ಮ ಅನೇಕ ಜನ ಅಲ್ಲಿಂದ ಓಡಿ ಹೋಗ್ತಾರೆ. ಒಂದು ತಂಡ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರು ಅಥವಾ ಕಟ್ಟೆಮನೆ ಅಪ್ಪಯ್ಯ ಗೌಡ್ರು ಇವರೆಲ್ಲರೂ ಕೂಡ ಕುಂದಳ್ಳಿಯ ಸಮೀಪ ಒಂದು ಮೈದಾನದಲ್ಲಿ ಒಂದು ರಾತ್ರಿಯಲ್ಲಿ ಬಿಡಾರ ಹಾಕಿದ್ದಂಥ ಸಂದರ್ಭದಲ್ಲಿ ಬ್ರಿಟಿಷರು ಮೇಲ್ಭಾಗದಿಂದ ಬಂದು ಅವರ ಮೇಲೆ ದಾಳಿಯನ್ನು ಮಾಡಿ ಅವರೆಲ್ಲರೂ ಕೂಡ ಅಲ್ಲಿ ಸತ್ತು ಹೋದರು. ಅನೇಕ ಜನ ಬಲಿದಾನವನ್ನು ಮಾಡಿದರು. ಈ ಬಲಿದಾನಗಳ ಪರಂಪರೆ ನಿರಂತರವಾಗಿ ನಡೀತಾ ಹೋಯಿತು. ಅದರಲ್ಲಿ ಪ್ರಮುಖವಾಗಿದ್ದಂಥ ಕೆದಂಬಾಡಿ ರಾಮೇಗೌಡರು, ಅದರ ಜೊತೆಗೆ ನಂದಾರಿನ ಬಂಗಾರಸರು ಮತ್ತು ಉಪ್ಪಿನಂಗಡಿ ಮಂಜ ಇವರನ್ನು ಪ್ರಮುಖ ಅಂತ ಗುರುತಿಸಿದ್ರು, ಜೈಲಿಗೆ ಹಾಕಿದ್ರು, ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದರು. ಆದರೆ ನಂದಾರಿನ ಬಂಗಾರಸರು ತಾನೇ ಒಂದು ವಜ್ರದ ಉಂಗುರವನ್ನು ಅದನ್ನು ತೆಗೆದು ಅವರು ಆ ಕಸ್ಟಡಿಯಲ್ಲಿರುವಾಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಸಲ್ಲೇಖನವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ಒಂದು ಮಾಹಿತಿ ಸಿಗುತ್ತೆ. ಆದರೂ ಕೂಡ ಅವರ ಶವವನ್ನು ಕೂಡ ಅವರು ಬಿಡಲಿಲ್ಲ. ಆ ಶವವನ್ನು ತಗೊಂಡು ಹೋಗಿ ಇವತ್ತೇನು ನಾವು ಬಿಕರ್ನ ಕಟ್ಟೆ ಅಂತ ಹೇಳ್ತೀವಿ, ಆ ಬಿಕರ್ನ ಕಟ್ಟೆಯ ಎತ್ತರದ ಜಾಗದಲ್ಲಿ ಅವರನ್ನು ನೇತು ಹಾಕುವಂಥ ಕೆಲಸವನ್ನು ಮಾಡಿದರು. ನೇತು ಹಾಕಿದ ಮಾತ್ರ ಅಲ್ಲ, ಆ ಶವಗಳನ್ನು ಯಾರು ಮುಟ್ಲಿಕ್ಕಿಲ್ಲ. ಅವುಗಳು ಹದ್ದು, ಕಾಗೆ, ಗಿಡಗುಗಳು ತಿಂದು ಹೋಗಬೇಕು ಬಿಟ್ರೆ ಆ ಶವಗಳನ್ನು ಮನೆಯವರಿಗೆ ನಾವು ವಾರಸುದಾರರಿಗೆ ಕೊಡೋದಿಲ್ಲ ಅಂತ ಹೇಳಿ ತೋರಿಸಿದ್ರು. ತುಳುನಾಡಿನಲ್ಲಿ ಮುಂದೆ ಯಾರೂ ಕೂಡ ಬ್ರಿಟಿಷರ ವಿರುದ್ಧ ಬಂಡೇಳಬಾರದು ಅನ್ನುವಂಥ ಸಂದೇಶವನ್ನ ಆ ಕೃತ್ಯದ ಮೂಲಕ ಅವರು ನಮ್ಮ ಜನರಿಗೆ ಒಂದು ಭಯವನ್ನು ಹುಟ್ಟಿಸಿದರು. ಇದು ನಮ್ಮ ಊರಿನಲ್ಲಿ ನಡೆದಂಥ ಸ್ವಾತಂತ್ರ್ಯದ ಕಥೆಗಳು. ಅನೇಕ ಕಥೆಗಳಿವೆ. ತೀತಾ ಶರ್ಮಾ ಅವರು ಕೂಡ ಬರೆದಿದ್ದಾರೆ. ಪ್ರಭಾಕರ್ ಶಿಶಿಲ್ ಅವರು ಮೂಡಣದ ಕೆಂಪು ಕಿರಣ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಿರಂಜನರು ಸ್ವಾಮಿ ಅಪರಂಪಾರ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ದೇವಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಅನೇಕ ಕೃತಿಗಳು ಕೂಡ ಬಂದಿವೆ. ಇದು ತುಳುನಾಡಿನಲ್ಲಿ ನಡೆದಂಥ ಸ್ವಾತಂತ್ರ್ಯದ ಕತೆ, ತುಳುನಾಡಿನಲ್ಲಿ ನಡೆದಂಥ ಕ್ರಾಂತಿ. ಯಾವಾಗ 1857ರ ಸಿಪಾಯಿ ಸಂಗ್ರಾಮ ನಡೆಯುವುದಕ್ಕಿಂತ 20 ವರ್ಷ ಮೊದಲು ತುಳುನಾಡಿನಲ್ಲಿ ಒಂದು ಅಪ್ರತಿಮವಾದಂಥ ಹೋರಾಟ ನಡೆದಿತ್ತು. ಇವತ್ತಿನವರೆಗೂ ಕೂಡ ಅದು ನಮ್ಮ ಮಕ್ಕಳ ಪಠ್ಯಪುಸ್ತಕದಲ್ಲೂ ಇಲ್ಲ, ನಮ್ಮ ಮಕ್ಕಳಿಗೆ ಗೊತ್ತೂ ಇಲ್ಲ. ಹೀಗಾಗಿ ಒಂದು ಬಹಳ ಬೇಸರದ ಸಂಗತಿ ಏನು ಅಂದರೆ, ನಮ್ಮ ಹಿರಿಯರು ಮಾಡಿದಂಥ ಆ ಕ್ಷಾತ್ರ ತೇಜಸ್ಸಿನ ಹೋರಾಟವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥ ಕೆಲಸದಲ್ಲಿ ನಾವು ಸೋತಿದ್ದೇವೆ. ಅನೇಕ ಸಂಗತಿಗಳನ್ನು ನಾವು ಇಲ್ಲಿ ಗಮನಿಸಬೇಕು. ತುಳುನಾಡು ಅದು ಅಬ್ಬಕ್ಕರಾಣಿ ಹೋರಾಟ ಇತ್ತು, ಆನಂತರ ಅಮರಸುಳ್ಯದ ಕ್ರಾಂತಿ ಆಯಿತು. ಈ ರೀತಿ ಅನೇಕ ಸಂಘಟನೆಗಳನ್ನು ನಾವು ಸಂಗತಿಗಳನ್ನು ಗಮನಿಸಿದರೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಕೂಡ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಯಾವಾಗ ಗಾಂಧೀಜಿಯವರು 1942ಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಘೋಷಣೆ ಮಾಡ್ತಾರೆ, ನಾವು ಆಗಸ್ಟ್ 8ರ ಘೋಷಣೆ ಅಂತ ಅದನ್ನು ಹೇಳ್ತೀವಿ. ನಾಳೆಯಿಂದ ಭಾರತೀಯರು ಸಂಪೂರ್ಣವಾಗಿ ಮುಕ್ತರು, ನಿಮಗೆ ನೀವೇ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳಿ, ಬ್ರಿಟಿಷರ ಯಾವ ವ್ಯವಸ್ಥೆಗೂ ನೀವು ಪೂರಕವಾಗಿ ನಡ್ಕೊಳ್ಬೇಡಿ, ಟ್ಯಾಕ್ಸ್ ಅನ್ನು ಕಟ್ಟಬೇಡಿ, ಅವರ ಕಾನೂನನ್ನು ಪಾಲಿಸಬೇಡಿ, ಕಾನೂನು ಭಂಗ ಮಾಡಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟರು. ಕಾಂಗ್ರೆಸ್ ವಿಸರ್ಜನೆ ಆಯಿತು, ಎಲ್ಲರೂ ಕೂಡ ಜೈಲು ಪಾಲಾದರು. ಆ ಸಂದರ್ಭದಲ್ಲಿ ಗಾಂಧೀಜಿ ಹೇಳ್ತಾರೆ, ಇವತ್ತೇನು ನಾವು ಹರ್ ಘರ್ ತಿರಂಗ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದೇವೆ, ಆ ಘೋಷಣೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಡ್ತಾರೆ. ಆ ಗಾಂಧೀಜಿಯವರು ಕೊಟ್ಟಂತ ಘೋಷಣೆಯನ್ನು ಮಾಡಿದ ತಕ್ಷಣ ಇಡೀ ಉಡುಪಿಯ ಪರಿಸರದಲ್ಲಿ, ತೆಂಕಪೇಟೆ, ಬಡಗುಪೇಟೆ ಪರಿಸರದಲ್ಲಿ ಎಲ್ಲ ಮನೆಗಳಲ್ಲಿ ಧ್ವಜವನ್ನು ಹಾಕಿದ್ರು. ಆ ಧ್ವಜವನ್ನ ಆವತ್ತಿನ ಬ್ರಿಟಿಷ್ ಪೊಲೀಸರು ಬಲವಂತದಿಂದ ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶೇಷ ಸೇರಿಗಾರ ಅನ್ನುವ ಅಲೆವೂರಿನ ಒಬ್ಬ ಯುವಕ ಹೇಳ್ತಾನೆ, ನಾನು ನಾಳೆ ರಥಬೀದಿ ಪರಿಸರದಲ್ಲಿ ಒಂದು ಧ್ವಜವನ್ನು ಹಾರಿಸ್ತೀನಿ, ತಾಕತ್ತಿದ್ರೆ ನೀವು ತೆಗೆದು ತೋರಿಸಿ ಅಂತ ಹೇಳಿ ಒಂದು ಚಾಲೆಂಜ್ ಅನ್ನು ಬ್ರಿಟಿಷರಿಗೆ ಹಾಕ್ತಾನೆ. ಆವತ್ತು ಕಂಡಲ್ಲಿ ಗುಂಡು ಅನ್ನೋ ಆದೇಶ ಇತ್ತು. ಪೊಲೀಸರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ರಥಬೀದಿ ಪರಿಸರದಲ್ಲಿ ಹಾಕಿರ್ತಾರೆ. ಆ ಪರಿಸರದ ನಡುವೆ US ಪಣಿಯಾಡಿಯವರ ಗರಡಿಯಲ್ಲಿ ಪಳಗಿದಂತಹ ಶೇಷ ಸೇರಿಗಾರ ಅವರು ಮತ್ತು ಅವರ ಶಿಷ್ಯರು ಸೇರಿ ನೇರವಾಗಿ ಅನಂತೇಶ್ವರ ದೇವಸ್ಥಾನದ ಹಿಂಭಾಗದ ಮಹಡಿಯ ಮೂಲಕ ನೇರವಾಗಿ ನಡ್ಕೊಂಡು ಬಂದು ಎದುರುಗಡೆ ಒಂದು ಮಾನಸ್ತಂಭ ಇದೆ, ಸುಮಾರು 50 ಅಡಿ ಎತ್ತರದಲ್ಲಿರುವಂತಹ ಕಲ್ಲಿನ ಮಾನಸ್ತಂಭ, ಹತ್ತೋದಿಕ್ಕೆ ಯಾವ ಉಪಕರಣದಿಂದಲೂ ಸಾಧ್ಯ ಇಲ್ಲ. ಆ ಮಾನಸ್ತಂಭದ ತುದಿಗೆ ಹಗ್ಗವನ್ನು ಹಾಕಿ ಹಗ್ಗದ ಸಹಾಯದಿಂದ ಹತ್ತಿ ಬಿದಿರಿನ ಕೋಲುಗಳ ಮೂಲಕ ಅಲ್ಲಿ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ರಾತ್ರಿ ಹೊತ್ತು ಯಾರಿಗೂ ಗೊತ್ತಿಲ್ಲ, ಮರುದಿನ ಬೆಳಗಾಗಬೇಕಿದ್ರೆ
ರಥಬೀದಿಯ ಅತ್ಯಂತ ಎತ್ತರವಾದಂಥ ಮಾನಸ್ತಂಭದ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಹತ್ತಿ ತೆಗೆಯೋಣ ಅಂತ ಹೇಳಿದ್ರೆ ಯಾವ ರೀತಿ ತೆಗೆಯೋದಕ್ಕೂ ಕೂಡ ಬ್ರಿಟಿಷರಿಗೆ ತಲೆಗೆ ಯೋಚನೆಗಳ ಬರ್ತಾ ಇಲ್ಲ, ಉಪಾಯನೇ ಹೊಳಿತಾ ಇಲ್ಲ ಹೇಗೆ ತೆಗೆಯೋದು ಅಂತ ಹೇಳಿ ಸುಮಾರು 1 ವಾರಗಳ ಕಾಲ ನಿರಾತಂಕವಾಗಿ ಆ ಒಂದು ಮಾನಸ್ತಂಭದ ಮೇಲೆ ಶೇಷಾಸೇರಿಗಾರ್ ಅವರು ತ್ರಿವರ್ಣ ಧ್ವಜವನ್ನು ಹಾರಿಸುವಂತ ಕೆಲಸವನ್ನು ಮಾಡಿದರು. ಈ ರೀತಿಯ ಅನೇಕ ಸಣ್ಣ ಪುಟ್ಟ ಹೋರಾಟಗಳು. ಮುದ್ರಾಡಿಯ ಅಧಿಕಾರಿ ಕುಟುಂಬ ಗಂಡ ಹೆಂಡತಿ ಇಬ್ಬರೂ ಕೂಡ ಜೈಲಲ್ಲಿ, ಅದು ಕೂಡ ಇಲ್ಲಲ್ಲ ಮದ್ರಾಸಿನಲ್ಲಿ ಇಬ್ಬರೂ ಜೈಲಲ್ಲಿ. ಎಷ್ಟೋ ಹೋರಾಟಗಳನ್ನು ನಮ್ಮ ಕರಾವಳಿ ಭಾಗದ ಜನ ಕಂಡಿದ್ದಾರೆ. ಆ ದೇಶಕ್ಕಾಗಿ ಧರ್ಮಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಕಾರ್ನಾಡ್ ಸದಾಶಿವರಾಯರು ಮದ್ದಿಗೆ ದುಡ್ಡಿಲ್ಲದೆ 5 ರೂಪಾಯಿ ಮದ್ದಿಗೆ ದುಡ್ಡಿಲ್ಲದೆ ಎಲ್ಲೋ ಬಸ್ ನಿಲ್ದಾಣ ಪರಿಸರದಲ್ಲಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂತು. ಕರಾವಳಿ ಏನು ಕಡಿಮೆ ಕೊಡುಗೆಯನ್ನು ಕೊಟ್ಟಿಲ್ಲ ಸ್ವಾತಂತ್ರ್ಯಕ್ಕೆ. ನಮ್ಮ ಹಿರಿಯರು ಹೇಳ್ತಾರೆ, ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು ವರುಷ ಸಾಸಿರದಿಂದ ಪದ ಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು ಹೀನರು ದೀನರು ಇವರು ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರಿಯುತ್ತಿರೆ ಅಂತ. ಇಡೀ ಜಗತ್ತು ನಮ್ಮನ್ನ ತುಚ್ಛವಾಗಿ ನೋಡುವಂತಹ ಸಂದರ್ಭದಲ್ಲಿ, ಇಡೀ ಜಗತ್ತು ನಮ್ಮನ್ನೊಂದು ಕಾಲನಿಯಾಗಿ ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿಂದ ಹೊರಟಂತ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ನಿಂತು ಹೇಳ್ತಾರೆ, ಭಾರತದ ಭೂಮಿ ಅಂದ್ರೆ ಅದು ವೀರರ ಭೂಮಿ, ಅದು ಪರಾಕ್ರಮಿಗಳ ಭೂಮಿ, ಸಿಂಹ ಸದೃಶವಾಗಿರುವಂತಹ ಪೂರ್ವಜರನ್ನ ಪಡೆದವರು ನಾವು ಅನ್ನುವಂಥ ಮಾತನ್ನ ಅವರು ಅಲ್ಲಿ ಹೇಳ್ತಾರೆ. ಇನ್ನೊಂದು ಧರ್ಮವನ್ನು ಗುಲಾಮಗಿರಿಯಲ್ಲಿ ಇಡುವಂಥದ್ದು, ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥದ್ದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ ಇದು ಅಂತ. ಈ ರೀತಿಯಾಗಿ ಭಾರತ ಒಂದು ಅಪ್ರತಿಮವಾದಂತಹ ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಿತು. ಆದರೆ ದುರಂತ ಏನು ಅಂದರೆ, ನಾವು ಯಾವ ತಾಯಿಯ ರೂಪದಲ್ಲಿ ದೇಶವನ್ನ ಕಾಣ್ತೀವೋ, ನಾವು ಯಾವ ದೇಶ, ಇದೊಂದು ಜಡ ವಸ್ತು ಅಲ್ಲ, ಬೆಟ್ಟ ಗುಡ್ಡ ನದಿ ಪರ್ವತ ಕಲ್ಲುಗಳ ಒಂದು ಜಡ ಚಿಂತನೆ, ಜಡ ವಸ್ತುಗಳಲ್ಲ ಇದು. ಇದೊಂದು ನಮ್ಮ ತಾಯಿ ತ್ವಂ ಹಿ ದುರ್ಗ ದಶಪ್ರಹರಣಧಾರಿಣಿ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಹಿನಿ ಅಂತ ಹೇಳಿದ ಹಾಗೆ ನಮ್ಮ ಸಾಕ್ಷಾತ್ ಆ ಆದಿ ಪರಾಶಕ್ತಿಯ ಸ್ವರೂಪ ಅಂತ ಹೇಳಿ ನಮ್ಮ ದೇಶವನ್ನು ನಾವು ಪೂಜೆ ಮಾಡುವವರು. ಆ ರೀತಿಯ ದೇಶ 1947 ಆಗಸ್ಟ್ 15 ಸ್ವಾತಂತ್ರ್ಯವೇನೋ ಗೊಂಡಿತು. ಆದರೆ ನಮಗೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಸಂಭ್ರಮಿಸೋದಕ್ಕೂ ಸಾಧ್ಯ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಯಿತು. ಡೊಮಿನಿಕ್ ಲ್ಯಾಪಿಯರೆ ಮತ್ತು ಲ್ಯಾರಿ ಕಾಲಿನ್ಸ್ ಫ್ರೀಡಮ್ ಎಟ್ ದ ಮಿಡ್ ನೈಟ್ ಅನ್ನುವಂಥ ಪುಸ್ತಕದಲ್ಲಿ ಬರೀತಾರೆ, ಕಾಶ್ಮೀರದ ಭಾಗ, ಪಂಜಾಬ್ನ ಭಾಗ ಮತ್ತು ಸಿಂಧ್ ಬಲೂಚಿಸ್ತಾನ ಈ ಎಲ್ಲ ಭೂಭಾಗಗಳು ಸೇರಿದ ಹಾಗೆ ಬಂಗಾಳದ ಬಹಳ ದೊಡ್ಡ ಭೂಭಾಗವನ್ನು ನಾವು ಕತ್ತರಿಸಿ ಏನು ನಮ್ಮ ಶತ್ರುಗಳಿಗೆ ಕೈಗೆ ಕೊಟ್ಟಿದ್ದೇವೆ. ಇವತ್ತು ಆ ಭೂಭಾಗದಿಂದ ಲಕ್ಷ ಜನರು ವಲಸೆ ಬರ್ತಾ ಇದ್ದಾರೆ. ಕೋಟ್ಯಾಂತರ ಜನ, 2 ಕೋಟಿ ಜನರ ಮನುಷ್ಯರನ್ನ ಎಕ್ಸ್ಚೇಂಜ್ ಮಾಡುವಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಯಿತು. 27 ಲಕ್ಷ ಜನರ ಮಾರಣ ಹೋಮ ನಡೆಯಿತು. ಲಾಹೋರ್ ಎಕ್ಸ್ಪ್ರೆಸ್ ಟ್ರೈನ್ ಬರ್ತಾ ಇರಬೇಕಿದ್ರೆ ಅದರ ತುಂಬ ಹೆಣಗಳನ್ನು ಮಾತ್ರ ನಾವು ಸ್ವೀಕರಿಸಿದ್ವಿ. ಆ ಪಂಜಾಬ್ನ ಭಾಗದಲ್ಲಿ ಯಾವುದೇ ಬಾವಿಗೆ ಹೋಗಿ ಇಣುಕಿದ್ರೆ 50-60 ಹೆಣ್ಣು ಮಕ್ಕಳ ಹೆಣಗಳು ಕಾಣಿಸ್ಕೊಂಡು ಆ ದೇಶದ ವಿಭಜನೆಯ ದುರಂತ ಕಥೆಯನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕೊಳ್ಬೇಕು. ಯಾಕಂದ್ರೆ ಮುಂದೊಂದು ದಿನ ಮತ್ತೆ ವಿಭಜನೆ ಆಗಬಾರದು ಅಂತಾದ್ರೆ ನಾವು ಸಮಾಜವಾಗಿ ಜಾಗೃತಗೊಳ್ಳಬೇಕು. ಮತೀಯವಾದದ ಅಮಲನ್ನ ತಲೆಗೆ ಹತ್ತಿಸಿಕೊಂಡಂತ ವ್ಯಕ್ತಿಗಳು ಒಂದು ದೇಶವನ್ನ ಯಾವ ರೀತಿ ಒಡೆದು ಛಿದ್ರಗೊಳಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ಆ ಪಾಕಿಸ್ತಾನ, ಬಾಂಗ್ಲಾ ದೇಶಗಳು ನಿರ್ಮಾಣಗೊಂಡಂತ ಪರಿಣಾಮವಾಗಿ ನಾವು 5 ಯುದ್ಧಗಳನ್ನು ಎದುರು ನೋಡಬೇಕಾಯಿತು. ಆ 5 ಯುದ್ಧಗಳಲ್ಲಿ ನಾವು ಕಳೆದುಕೊಂಡಂತಹ ಯೋಧರ ಸಂಖ್ಯೆ ಎಷ್ಟು? ಒಂದು ದೇಶವಾಗಿ ನಾವು ಇವತ್ತು ಸಿಯಾಚಾನ್ ಗ್ಲೇಸಿಯರ್ನಲ್ಲಿ ಆ ಯೋಧರನ್ನು ನೇಮಕ ಮಾಡಿಕೊಂಡು ಅಲ್ಲಿ ಕಾವಲು ಕಾಯುವಂತಹ ಸ್ಥಿತಿ ಇದೆ. ದೇಶ ಇದಕ್ಕೋಸ್ಕರ ಎಷ್ಟು ಖರ್ಚನ್ನು ಮಾಡ್ತಾ ಇದೆ. ಈ ದ್ವೇಷದ ಬೆಂಕಿಗೆ ದೇಶದ ಒಳಭಾಗದಲ್ಲಿ ಎಷ್ಟು ಜನ ಸತ್ರು? ಅಯೋಧ್ಯೆ, ಕಾಶಿ, ಮಥುರಾ, ಸಂಕಟಮೋಚನ ಮಂದಿರ್, ಚಿನ್ನಸ್ವಾಮಿ ಕ್ರೀಡಾಂಗಣ, ಮುಂಬಯಿಯ ಸೀರಿಯಲ್ ಬ್ಲಾಸ್ಟ್ಗಳು, ಈ ರೀತಿಯಾಗಿ ನಿರಂತರವಾಗಿ ದೇಶದ ಆಂತರಿಕವಾದಂತಹ ಭದ್ರತೆಗೆ ಸವಾಲನ್ನು ಎಸೀತಾ ದೇಶದ ಗಡಿಯಲ್ಲಿ ಭಾರತದ ನಾಶವನ್ನ ಪ್ರತಿನಿತ್ಯ ಕೂಡ ಜಪ ಮಾಡ್ತಾ ಕೂತಿರುವಂತ ಆ ಶತ್ರುಗಳು ಏನಿದ್ದಾರೆ ಅವರ ವಿರುದ್ಧ ನಾವು ಜಾಗೃತೆಯಿಂದ ಇದ್ರೆ ಮಾತ್ರ ಈ ಸ್ವಾತಂತ್ರ್ಯ ಉಳಿಯೋದಕ್ಕೆ ಸಾಧ್ಯ. ಕತ್ತಲೆಯ ಕೌರವರು ಸುತ್ತನೂ ರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗೆ ಇನ್ನೆಲ್ಲಿ ತಾಡ, ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಅಂದ ಹಾಗೆ ನಾವು ಪಾಂಡವರಾಗಿ ಆ ಪಾಂಚಜನ್ಯದ ಕರೆಗೆ ಕಿವಿಯನ್ನು ಕೊಡಬೇಕಾಗಿದೆ. ಈ ರಾಷ್ಟ್ರವಾಗಿ ಉಳಿಬೇಕಿದ್ರೆ ಈ ವ್ಯವಸ್ಥೆ, ಈ ಸಂವಿಧಾನ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವೂ ಕೂಡ ಸುರಕ್ಷಿತವಾಗಿ ನಮ್ಮ ಮಕ್ಕಳ ಕಾಲಕ್ಕೂ ಮುಂದುವರಿಬೇಕಿದ್ರೆ ಈ ಸಮಾಜ ಜಾಗೃತಗೊಳ್ಳಬೇಕು. ಆ ಜಾಗೃತ ಸಮಾಜದಿಂದ ಭವ್ಯ ಭಾರತದ ಕನಸನ್ನು ನಾವು ಸಾಕ್ಷಾತ್ಕರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ.
ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ.